ಕದನ ವಿರಾಮದ ಬಳಿಕವೂ ಹರಿದ ನೆತ್ತರು ಲೆಬನಾನ್ನ 100ಕ್ಕೂ ಹೆಚ್ಚು ಕಡೆ ಘನಘೋರ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್. ಕದನ ವಿರಾಮದ ಬಳಿಕವೂ ಹರಿದ ನೆತ್ತರು ಲೆಬನಾನ್ನ 100ಕ್ಕೂ ಹೆಚ್ಚು ಕಡೆ ಘನಘೋರ ದಾಳಿ ನಡೀತಾ ಇದೆ. ಜನರ ಮಾರಣ ಹೋಮ ಎಲ್ಲೆಂದರಲ್ಲಿ ಹೆಣದ ರಾಶಿಗಳು, ಬೈರುತ್ನಲ್ಲಿ ಬೃಹತ್ ಕಟ್ಟಡಗಳು ನೆಲಸಮ ಆಗ್ತಾ ಇದ್ದಾವೆ. ಹಿಜ್ಬುಲ್ಲಾ ರಕ್ಕಸರ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ ಇಸ್ರೇಲ್. ಬೈರುತ್ನಲ್ಲೇ 91 ಜನ ಸೇರಿ ಒಟ್ಟು 254 ಮಂದಿ ಬಲಿಯಾಗಿದ್ದಾರೆ. ಲೆಬನಾನ್ ಜೊತೆ ಕದನ ವಿರಾಮ ಅನ್ವಯಿಸಲ್ಲ ಅಂತ ಹೇಳುತ್ತೆ ಇಸ್ರೇಲ್. ಹಿಜ್ಬುಲ್ಲಾ ಮೇಲೆ ದಾಳಿ ಮುಂದುವರಿಕೆಯಿಂದ ಇಸ್ರೇಲ್ ನಿರಂತರವಾದ ಏರ್ ಸ್ಟ್ರೈಕ್ಗೆ ತತ್ತರಿಸಿದೆ ಲೆಬನಾನ್. ಜನರು ಜೀವ ಉಳಿಸಿಕೊಳ್ಳಲು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕದನ ವಿರಾಮದ ಬಳಿಕವೂ ನೆತ್ತರು ಹರಿತಾ ಇದೆ. ಒಂದ್ ಕಡೆ ಅಮೆರಿಕ ಇರಾನ್ ಯುದ್ಧ ಕದನಕ್ಕೆ ವಿರಾಮವನ್ನ ಕೊಟ್ಟಿದೆ 2 ವಾರದವರೆಗೆ. ಮತ್ತೊಂದು ಕಡೆ ಇಸ್ರೇಲ್ ಹೇಳುತ್ತೆ ಇದು ಹಿಜ್ಬುಲ್ಲಾಗೆ ಸಂಬಂಧಪಡಲ್ಲ, ನಾವು ಹಿಜ್ಬುಲ್ಲಾ ಮೇಲೆ ಸತತವಾಗಿ ದಾಳಿ ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇರುವಂತಹ ಇಸ್ರೇಲ್ 100 ಕಡೆ ದಾಳಿಯನ್ನು ನಡೆಸಿದೆ. 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ಹೀಗಾಗಿ ಎಲ್ಲೆಂದರಲ್ಲಿ ಹೆಣದ ರಾಶಿಗಳು ಕಾಣಿಸ್ತಾ ಇದೆ. ಲೆಬನಾನ್ನಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸರ್ವನಾಶ ಮಾಡಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೆತನ್ಯಾಹು ಈ ವಿಚಾರದಲ್ಲಿ ಸ್ಪಷ್ಟವಾಗಿದ್ದಾರೆ. ಮುಂಚೆನೂ ಸಹಿತ ಅವ್ರು ಹೇಳಿದರು, ಯುದ್ಧವನ್ನು ಆರಂಭಿಸ್ತಾ ಇದ್ದೀವಿ, ನಮ್ಮ ಟಾರ್ಗೆಟ್ ಏನಿದೆ ಆ ಟಾರ್ಗೆಟನ್ನು ರೀಚ್ ಆಗಿರೇ ನಾವು ಯುದ್ಧವನ್ನು ಕೊನೆಗೊಳಿಸೋರು ಅಂತ ನೆತನ್ಯಾಹು ಇಸ್ರೇಲ್ನ ಅಧ್ಯಕ್ಷರು ಮಾತನಾಡ್ತಾರೆ. ಬಟ್ ಅಮೆರಿಕಾದ ನಿಲುವು ಯಾವ ರೀತಿಯಾಗಿತ್ತು? ಅಮೆರಿಕಕ್ಕೆ ಸಾಕ ಹೋಗ್ಬಿಟ್ಟಿದೆ, ಈಗ ಯುದ್ಧ ನಿಂದರೆ ಸಾಕಪ್ಪ ಅನ್ನುವಂಥ ಮಟ್ಟಿನಲ್ಲಿ ಅಮೆರಿಕ ತಲುಪಿರುವಂಥದ್ದು. ಬಟ್ ಇಸ್ರೇಲ್ಗೆ ಸ್ಪಷ್ಟವಾಗಿದೆ, ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಂಥ ಗುರಿಯನ್ನು ತಲುಪಿರೋವರೆಗೂ ನಾವು ಯುದ್ಧವನ್ನು ನಿಲ್ಲಿಸಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಲೆಬನಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್. ಟೆಹರಾನ್ ಮೇಲೆ ದಾಳಿಯನ್ನು ನಡೆಸ್ತು, ಟೆಹರಾನ್ ಆದಮೇಲೆ ಲೆಬನಾನ್ ಮೇಲೆ ಇದೀಗ ದಾಳಿ ನಡೆಸ್ತಾ ಇದೆ. ಅಂದರೆ ಹಿಜ್ಬುಲ್ಲಾ ರಕ್ಕಸರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಇಸ್ರೇಲ್ ಹಿಜ್ಬುಲ್ಲಾದ ಕಟ್ಟಡದ ಮೇಲೆ ಒಂದು ದಾಳಿಯನ್ನು ನಡೆಸುತ್ತೆ. ಅಲ್ಲಿ 100 ಹಿಜ್ಬುಲ್ಲಾದ ಭಯೋತ್ಪಾದಕರು ಅಲ್ಲಿ ಸುಟ್ಟು ಭಸ್ಮವಾಗ್ತಾರೆ. ಆ ರೀತಿಯಾಗಿ ಟಾರ್ಗೆಟನ್ನು ಮಾಡಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು.